ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಫರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಅಫರ್ಮೇಷನ್ನು. ಯಾಕಂದರೆ ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಬಟ್ ಆದರೆ ಎಲ್ಲೋ ಒಂದು ಕಡೆ ಭಯ ಇದೆ. ಅದು ಪ್ರೈವೇಟ್ ಕಂಪನಿ ಆಗಿರ್ಬೋದು, ಮತ್ತು ಆ ಕಂಪನಿನಲ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿ ಬರ್ತಾ ಇರ್ಬೋದು, ಒಳ್ಳೆ ಪೊಸಿಷನಲ್ಲಿ ಇರ್ಬೋದು, ನೀವು ತುಂಬ ಖುಷಿಯಾಗೂ ಇರ್ಬೋದು, ಮತ್ತು ತುಂಬ ವರ್ಷಗಳಿಂದ ನೀವು ಕೆಲಸ ಮಾಡ್ತಿರ್ಬೋದು, ಅಥವಾ ಇವಾಗ ಜಸ್ಟ್ ಜಾಯಿನ್ ಆಗಿರ್ಬೋದು. ಬಟ್ ಆದರೆ ನಿಮಗೆ ಭಯ ಇರ್ಬೋದು, ಅಂದರೆ ನನ್ನ ಜಾಬ್ ಯಾವಾಗ ಹೋಗ್ಬಿಡುತ್ತೋ. ಎಷ್ಟೋ ಜನನ ಕೆಲಸದಿಂದ ತೆಗಿತಾ ಇದ್ದಾರೆ. ಅವ್ರದ್ದೇ ಕಂಪನಿದೇ ರೀಸನ್ಸ್, ಯಾವುದಾದ್ರೂ ರೀಸನ್ ಇರ್ಬೋದು. ಅದನ್ನೆಲ್ಲ ನೋಡಿದಾಗ ನಿಮಗೆಲ್ಲೋ ಒಂದು ಕಡೆ ಇನ್ಸೆಕ್ಯೂರ್ಡ್ ಆಗಿ ಫೀಲ್ ಆಗ್ಬೋದು. ನಾಳೆ ನನಗೆ ಕೆಲಸ ಇರುತ್ತಾ ಇಲ್ವಾ, ನಾನು ಈ ಜಾಬ್ನ ಕಂಟಿನ್ಯೂ ಮಾಡ್ತೀನೋ ಇಲ್ವೋ, ಈ ಸ್ಯಾಲ್ರಿ ಬರುತ್ತಾ ಇಲ್ವೋ ಅಂತ ಒಂದು ಭಯದಲ್ಲಿದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಈ ಒಂದು ಅಫರ್ಮೇಷನ್ ನಾನು ಹೇಳೋದನ್ನ ನೀವು ಡೈಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಜಾಬ್ ಸೆಕ್ಯೂರ್ಡ್ ಆಗಿರುತ್ತೆ. ನಿಮಗೆ ಬರ್ತಾ ಇರೋ ಸ್ಯಾಲ್ರಿ ಕೂಡ ಕಂಟಿನ್ಯೂ ಆಗುತ್ತೆ. ನಿಮಗೆ ಯಾವುದೇ ಥರ ಭಯ ಇರೋದಿಲ್ಲ. ನೀವು ವಿಲ್ ಬಿ ಪ್ರೊಟೆಕ್ಟೆಡ್. ಈ ಒಂದು ಅಫರ್ಮೇಷನ್ನ ನೀವು ಡೈಲಿ ಮಾಡಿ. ಡೈಲಿ ನೀವು 1 ಟೈಮ್ ಮಾಡಿದ್ರೆ ಸಾಕು. 10 ಸಾರಿ ಹೇಳಬೇಕು ಈ ಅಫರ್ಮೇಷನ್ನು, ಬಟ್ 1 ಟೈಮ್ ಮಾಡಿ. ನೀವು ಬೆಳಗಿನ ಜಾವ ಮಾಡ್ಬೋದು, ಅಥವಾ ಮಧ್ಯಾಹ್ನ ಮಾಡ್ಬೋದು, ಅಥವಾ ರಾತ್ರಿ ಮಲ್ಗೋಗಿ ಮುಂಚೆ ಮಾಡ್ಬೋದು. ಇದನ್ನು ಮಾಡಿ ನೀವು ನೋಡಿ 1 ಮಂತಲ್ಲೇ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ, ಮತ್ತು ಕಂಪನಿ ಕಡೆಯಿಂದನೂ ಕೂಡ ನಿಮ್ಗೆ ಒಂದು ರೀತಿ ಅಶ್ಯೂರೆನ್ಸ್ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಆ ಜಾಬ್ ಇಂದ ತೆಗಿಯಲ್ಲ ಅನ್ನೋ ಒಂದು ಭರವಸೆ ಕೂಡ ಬರುತ್ತೆ. ಮತ್ತು ನೀವು ತುಂಬಾ ವರ್ಷಗಳವರೆಗೆ ನಿಮಗೆ ಕಂಟಿನ್ಯೂ ಮಾಡ್ತೀರಾ ಜಾಬ್ನ. ಓಕೆ, ಬಟ್ ಈ ಒಂದು ಅಫರ್ಮೇಷನ್ನು ನಾನು ಒಂದು ಲೈನ್ ಅಫರ್ಮೇಷನ್ ಕೊಟ್ಬಿಟ್ಟು ಇದನ್ನು ಹೇಳಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಒಂದು ಅಫರ್ಮೇಷನ್ನ ನೀವು ಪರ್ಸ್ನಲೈಸ್ಡಾಗೆ ಮಾಡ್ಕೋಬೇಕಾಗುತ್ತೆ, ಮಾಡಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ನಾನು ಜನರಲಾಗಿ ಒಂದು ಅಫರ್ಮೇಷನ್ ಕೊಡ್ತೀನಿ, ಬಟ್ ಆದರೆ ಅದರಲ್ಲಿ ಸ್ಯಾಲ್ರಿ ಇರ್ಬೋದು, ನೀವು ಮಾಡ್ತಾ ಇರೋ ಕಂಪನಿ ಇರ್ಬೋದು, ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ನೀವು ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನೀವು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಮತ್ತು ಯಾವುದು ತಿಂಗಳು ಅಂತ ಕೂಡ ನಾವು ಮೆನ್ಷನ್ ಮಾಡ್ತೀವಿ. ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಮಾಡಿ ನೋಡಿ, ನಿಮಗೆ ಡೆಫಿನೆಟ್ಲಿ ನಿಮಗೆ ಸೆಕ್ಯೂರ್ಡ್ ಫೀಲ್ ಆಗುತ್ತೆ, ಮತ್ತು ನೀವು ಖಂಡಿತವಾಗ್ಲೂ ಜಾಬ್ನಲ್ಲಿ ಕಂಟಿನ್ಯೂ ಮಾಡ್ತೀರಾ. ಮುಂದೆ ನೀವು ಸಪೋಸ್ ನಿಮಗೆ ಬೋನಸ್ ಬರಬೇಕು ಅಥವಾ ಸ್ಯಾಲ್ರಿ ಹೈಕ್ ಬರಬೇಕು ಅಂದರೆ ಕೂಡ ಅದನ್ನು ಕೂಡ ನೀವು ಈ ಒಂದು ಅಫರ್ಮೇಷನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ಅಫರ್ಮೇಷನ್ನ ಹೇಗೆ ಮಾಡ್ತೀರಾ, ಯಾವ ಥರ ಬರೀತೀರಾ ಅಂದರೆ, ಒಂದು ಪೇಪರ್ ಮತ್ತು ಪೆನ್ನ ತಗೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಪೇಪರ್ ಮತ್ತು ಪೆನ್ ತಗೊಳ್ಳಿ. ಇವಾಗ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ಜುಲೈ ತಿಂಗಳಲ್ವಾ. ಸೊ ನಾವೇನು ಮಾಡೋಣ ಅಂದರೆ, ಜುಲೈ 15th ಆದಮೇಲೆ ನೀವು ಈ ಅಫರ್ಮೇಷನ್ನ ಶುರು ಮಾಡಿದರೆ ಯಾವಾಗಲೂ ಅಷ್ಟೇ 1 ತಿಂಗಳು ಅಹೆಡ್, 1 ತಿಂಗಳು ಮುಂಚೆಯಿಂದನೇ ಯೋಚನೆ ಮಾಡಬೇಕಾಗುತ್ತೆ ನೀವು ಸೆಕ್ಯೂರ್ಡ್ ಫೀಲ್ ಮಾಡ್ಕೊಳ್ಳೋದಕ್ಕೆ. ಸೊ ಮುಂದಿನ ತಿಂಗಳು ಆಗಸ್ಟ್ 31st ತಗೊಳ್ಳೋಣ. ಆಗಸ್ಟ್ 31st ಆ ಮಂತ್ ಸ್ಯಾಲರಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತ ತಗೋಬೇಕು. ಓಕೆ, ಸೊ ನೀವೇನು ಬರಿಬೇಕಂದ್ರೆ ಸಿಂಪಲ್ ಆಗಿ ಇವತ್ತಿನ ಡೇಟ್ ಆಗಸ್ಟ್ 31st. ಓಕೆ, ಟುಡೇ ಈಸ್ ಆಗಸ್ಟ್ 31st. ಇಂಗ್ಲೀಷಲ್ಲಿ ಬರೆಯೋಂಗಿದ್ರೆ ಇಂಗ್ಲೀಷಲ್ಲಿ ಬರೀರಿ, ಕನ್ನಡದಲ್ಲಿ ಬರೆಯೋ ಹಾಗಿದ್ರೆ ಕನ್ನಡದಲ್ಲಿ ಬರೀರಿ. ಸೊ ನಾನು ಇಂಗ್ಲೀಷಲ್ಲೂ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ. ಓಕೆ, ಟುಡೇ ಈಸ್ ಆಗಸ್ಟ್ 31st. ಐ ಮೇಡ್ 30,000 rupees ಫ್ರಮ್ ಮೈ ಸ್ಯಾಲರಿ. ಓಕೆ, ಸೊ ಏನಂತ ಬರೀತಿದ್ದೀರಾ, ಇವತ್ತು ಆಗಸ್ಟ್ 31st ನನಗೆ 30,000 ಸ್ಯಾಲರಿ ಬಂದಿದೆ. 30,000 ಸ್ಯಾಲರಿ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು. ನಿಮ್ಗೆ ಎಷ್ಟಾದರೂ ಬರ್ಬೋದು, 15,000 ಬರ್ಬೋದು, ಅಥವಾ 25,000 ಬರ್ಬೋದು, ಅಥವಾ 1 lakh ಬರ್ಬೋದು. ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅದಕ್ಕೆ ಅನುಸಾರವಾಗಿ ಚೇಂಜ್ ಮಾಡ್ಕೊಳ್ಳಿ. ಬಟ್ ಆದರೆ ನೀವು ಜುಲೈ ತಿಂಗಳಲ್ಲಿ ಶುರು ಮಾಡ್ತಾ ಇರೋದ್ರಿಂದ ನಾವು ಯಾವಾಗಲೂ ಅಷ್ಟೇ ನೆಕ್ಸ್ಟ್ ಮಂತ್ನ ಟಾರ್ಗೆಟಾಗಿ ತಗೋಬೇಕು. ಸೊ ಅದಕ್ಕೋಸ್ಕರ ಇವತ್ತು ಆಗಸ್ಟ್ 31 ನಾನು 30,000 ಸ್ಯಾಲರಿ ಗಳಿಸಿದ್ದೇನೆ ಸೋ ಆ್ಯಂಡ್ ಸೋ ಕಂಪನಿಯಿಂದ. ಅಂದರೆ ನೀವು ಮಾಡ್ತಾ ಇರೋ ಕೆಲಸ ಯಾವ್ದಾದ್ರು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಕಂಪನಿ ಹೆಸರು ತಗೊಂಡು ನೀವು ಬರಿಬೇಕಾಗುತ್ತೆ. ಓಕೆ, ಸೊ ಟುಡೇ ಈಸ್ ಆಗಸ್ಟ್ 31st. ಐ ಮೇಡ್ ₹30,000 ಫ್ರಮ್ ಮೈ ಸ್ಯಾಲರಿ. ಓಕೆ, ಆಮೇಲೆ ಯಾವ ಕಂಪನಿ, ABC ಕಂಪನಿ ಅಂತಲೂ ಮೆನ್ಷನ್ ಮಾಡಿ. ಓಕೆ, ಅದನ್ನು ಬರಿಬೇಕು. ಅದಾದಮೇಲೆ ಜಸ್ಟ್ ಲೈಕ್ ದ ಪ್ರೀವಿಯಸ್ 3 months
ಹಿಂದಿನ 3 ತಿಂಗಳಿನ ರೀತಿಯಲ್ಲಿ ನನಗೆ ಸ್ಯಾಲ್ರಿ ಬಂದಿದೆ. ಇನ್ನು ಜುಲೈ ಆಗಿಲ್ಲ, ಆದರೂ ಕೂಡ ನಾವು ಆಗಸ್ಟ್ ಬರಿತಾ ಇದ್ದೀವಿ. ಸೊ ಆಗಸ್ಟ್ 31st ಅಂತ ಬರೀತಿದ್ದೀವಿ, ಬಟ್ ಆದರೆ ನಾವು ಮೆನ್ಷನ್ ಕೂಡ ಮಾಡ್ತಾ ಇದ್ದೀವಿ ಯೂನಿವರ್ಸಿಗೆ ತಿಳಿಸೋದಕ್ಕೆ. ಯೂನಿವರ್ಸಿಗೆ ಗೊತ್ತಿಲ್ಲ ಇವಾಗ ಜುಲೈ ಮಂತ್ ಆಗಸ್ಟ್ ಮಂತ್ ಅಂತ ಗೊತ್ತಿಲ್ಲ. ಬಟ್ ಆದರೆ ಈ ಅಫರ್ಮೇಷನ್ ನಾವು ಯಾವ ಥರ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ, ನಾವು ಈ ಜುಲೈ ಮಂತಲ್ಲಿ ಇದ್ಕೊಂಡು ಆಗಸ್ಟ್ ಮಂತಲ್ಲೂ ನಂಗೆ ಸ್ಯಾಲ್ರಿ ಬರ್ತಾ ಇದೆ. ಆಗಸ್ಟ್ 31st ನಾನು ರೀಚ್ ಆಗಿಬಿಟ್ಟಿದ್ದೀನಿ, ನನಗೆ ಇಷ್ಟು ಬರಬೇಕಾಗಿರುವಂಥ ಸ್ಯಾಲ್ರಿ ಬರ್ತಾ ಇದೆ ನನ್ನ ಕಂಪನಿಯಿಂದ. ಜಸ್ಟ್ ಲೈಕ್ ದ ಪ್ರೀವಿಯಸ್ 3 months, ಅಂದರೆ ಹಿಂದಿನ 3 ತಿಂಗಳ ರೀತಿಯಲ್ಲಿ, ಅಂದರೆ ಜುಲೈ, ಜೂನ್, ಮೇ ತಿಂಗಳಲ್ಲಿ ನನಗೆ ಬಂದಿರೋ ಹಾಗೆ ನನಗೆ ಆಗಸ್ಟ್ 31ಸ್ಟ್ಗೂ ಸ್ಯಾಲರಿ ಬಂದಿದೆ ಅಂತ ಬರಿಬೇಕಾಗುತ್ತೆ. ಸೊ ನಿಮ್ಮ ಕನ್ನಡದಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಕ್ಲಿಯರಾಗಿ ಬರ್ಕೊಳ್ಳಿ, ಆಯಿತಾ. ಇವತ್ತು ಆಗಸ್ಟ್ 31st. ಸಾರಿ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ. ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಡೀಟೇಲ್ಸ್ ಬೇಕಲ್ವ, ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ. ಇವತ್ತು ಆಗಸ್ಟ್ 31, ನನಗೆ 30,000 ಸ್ಯಾಲರಿ ನನ್ನ ಕಂಪನಿ ಹೆಸರು ABC ಇಂದ ಬಂದಿದೆ, ಸ್ಯಾಲರಿ ಬಂದಿದೆ. ಹಿಂದಿನ 3 ತಿಂಗಳಿನ ರೀತಿಯಲ್ಲಿ ಜುಲೈ, ಆ ಮಂತ್ನ ಮೆನ್ಷನ್ ಮಾಡಬೇಕು. ಜುಲೈ, ಜೂನ್, ಮೇ, ಬ್ಯಾಕ್ವರ್ಡ್ ಹೋಗಿ. ಜುಲೈ ಮಂತಲ್ಲಿ ಬಂದಿರೋ ರೀತಿನಲ್ಲಿ ಜೂನ್ ಮಂತಿನ ಥರ, ಮೇ ಮಂತಿನ ಥರ ಯಾವ ಥರ ಬರ್ತಾ ಇದೆ ಅಂದರೆ, ಎವ್ರಿ ಮಂತ್ ನಂಗೆ ಇಷ್ಟು ಸ್ಯಾಲ್ರಿ ಬರ್ತಾ ಇದೆ, ಅದೇ ಥರ ಪ್ರೀವಿಯಸ್ ಮಂತ್ಸ್ ಥರ ಈ ಮಂತ್ ಕೂಡ ನನಗೆ ಸ್ಯಾಲ್ರಿ ಬಂದಿದೆ. ಆಗಸ್ಟ್ 31ಸ್ಟ್ಗೆ ಸ್ಯಾಲ್ರಿ ಬಂದಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಮೈ ಇನ್ಕಮ್, ಮೈ ಸ್ಯಾಲರಿ ಈಸ್ ಆಲ್ರೆಡಿ ಸೆಕ್ಯೂರ್ಡ್ ಫಾರ್ ದ ನೆಕ್ಸ್ಟ್ 3 months ಅಂತ ಆ್ಯಡ್ ಮಾಡ್ಕೋಬೇಕು. ಇವಾಗ ಇಷ್ಟ ಆದಮೇಲೆ ಇದೊಂದೇ ಅಲ್ಲ, ದ ಬೆಸ್ಟ್ ಪಾರ್ಟ್ ಏನಂದರೆ, ಮುಂದಿನ 3 ತಿಂಗಳು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳ ಸ್ಯಾಲರಿ ಕೂಡ ಸೆಕ್ಯೂರ್ಡ್ ಆಗಿದೆ ನನ್ನ ಕಂಪನಿ ಕಡೆಯಿಂದ ನನಗೆ ಅಂತ ಬರಿಬೇಕು. ಅದಾದಮೇಲೆ ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್ ಅಂತ ಇದನ್ನು ಬರಿಬೇಕಾಗುತ್ತೆ. ಸೊ ನೀವು ಕೂತ್ಕೊಂಡು ನೀಟಾಗಿ ಬರಿಬೇಕಾಗುತ್ತೆ. ನಿಮ್ಮದು ಕಸ್ಟಮೈಸ್ ಮಾಡಿಕೊಂಡು ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನೀವು ಯಾವ ತಿಂಗಳಲ್ಲಿ ಇದ್ದೀರಾ, ಮತ್ತು ಪ್ರೀವಿಯಸ್ ತಿಂಗಳು 3 ತಿಂಗಳ ರೀತಿನಲ್ಲಿ ನನಗೆ ಆಗಸ್ಟ್ 31ಸ್ಟ್ಗೆ ಕೂಡ ಸ್ಯಾಲ್ರಿ ಬಂದಿದೆ. ಬೆಸ್ಟ್ ಪಾರ್ಟ್ ಏನಂದರೆ, ಮುಂದಿನ ನೆಕ್ಸ್ಟ್ 3 months ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 2026 ಸ್ಯಾಲ್ರಿ ಕೂಡ ಸೆಕ್ಯೂರ್ಡ್ ಆಗಿದೆ ಈ ಕಂಪನಿಯಿಂದ. ಇಷ್ಟು 30,000 rupees ಸ್ಯಾಲ್ರಿ ನನಗೆ ಬರುತ್ತೆ ಅಂತ ನೀವು ಬರಿಬೇಕಾಗುತ್ತೆ. ಆಮೇಲೆ ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್ ಅಂತ ನೀವು ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ. ಇದನ್ನು ನೀವು ನೆಕ್ಸ್ಟ್ ಆಗಸ್ಟ್ 15th ಡೈಲಿ ಈ ಒಂದು ಅಫರ್ಮೇಷನ್ನ ರಿಪೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆಗಸ್ಟ್ 15th ಆದಮೇಲೆ ಏನು ಮಾಡಬೇಕು, ಆಗಸ್ಟ್ 31st ಅನ್ನೋದು ಸ್ಟಾರ್ಟಿಂಗ್ ಬರ್ದಿರ್ತೀರಲ್ವ, ಅದನ್ನು ಚೇಂಜ್ ಮಾಡಿಬಿಡ್ಬೇಕು. ಅದನ್ನು ಚೇಂಜ್ ಮಾಡಿ ಸೆಪ್ಟೆಂಬರ್ ಅಂತ ಹಾಕಬೇಕು. ಟುಡೇ ಈಸ್ ಸೆಪ್ಟೆಂಬರ್ 30th ಅಂದ್ಬಿಟ್ಟು, ಅದಾದಮೇಲೆ ಹಿಂಗೆ ನಂಗೆ ಸ್ಯಾಲ್ರಿ ಬಂದಿದೆ ಜಸ್ಟ್ ಲೈಕ್ ದ ಪ್ರೀವಿಯಸ್ 3 months, ಅಂದರೆ ಆಗಸ್ಟ್, ಜುಲೈ, ಜೂನ್ ಮಂತ್ ಅಂತ ಆ ಥರ ಬರೆದು, ಅದಾದಮೇಲೆ ನೆಕ್ಸ್ಟ್ 3 months ದಟ್ ಈಸ್ ಸೆಪ್ಟೆಂಬರಲ್ಲಿ ಬರ್ದಿರೋದ್ರಿಂದ ಅಕ್ಟೋಬರ್, ನವಂಬರ್, ಡಿಸೆಂಬರ್ ನೆಕ್ಸ್ಟ್ 3 months ಸ್ಯಾಲ್ರಿ ಕೂಡ ನಂಗೆ ಸೆಕ್ಯೂರ್ಡ್ ಆಗಿದೆ ಅಂತ ಬರಿಬೇಕಾಗುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಅನಿಸ್ಬೋದು, ಬಟ್ ಇದು ಹೆಂಗೆ ಅಂದರೆ, ನೀವು ಸ್ಕ್ರಿಪ್ಟ್ ರೈಟಿಂಗ್ ಅಂತ ಹೇಳ್ತಾರಲ್ಲ, ಮ್ಯಾನಿಫೆಸ್ಟೇಷನ್ ಆ ರೀತಿ ಇದು. ಸೊ ನೀವು ಇದನ್ನು ಬರೆದು ಡೈಲಿ ನೀವು ಇದನ್ನು 10 ಸಾರಿ ಕಣ್ಣುಗಳನ್ನ ಕ್ಲೋಸ್ ಮಾಡಿಕೊಂಡು, ಫಸ್ಟು ಅಂದರೆ ಬೆಸ್ಟ್ ಏನಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದನ್ನು ನಿಮಗೆ ನಿಮ್ಮ ಮೈಂಡು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು, ಯಾಕಂದರೆ ಅದನ್ನು ಗ್ರಹಿಸೋಕ್ಕೆ ಕಷ್ಟ ಆಗ್ಬೋದು. ಬಟ್ ಕಂಟಿನ್ಯೂಸ್ಲಿ ನೀವು ಒಂದು 3-4 ದಿನ ಇದನ್ನು ಮಾಡಿದ ನಂತರ ಆಟೋಮ್ಯಾಟಿಕಲಿ ನಿಮಗೆ ಪೇಪರ್ ನೋಡ್ದೇನೆ, ವಿತೌಟ್ ಸೀಯಿಂಗ್, ನೀವೇ ಮೈಂಡಲ್ಲಿ ಹೇಳ್ತಾ ಹೋಗ್ತೀರಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಅಂದರೆ ನಿಮ್ಮದು 31st ಸ್ಯಾಲ್ರಿ ಆಲ್ರೆಡಿ ಬಂದುಬಿಟ್ಟಿದೆ ಕೈಗೆ, ನೆಕ್ಸ್ಟ್ 3 months ಸ್ಯಾಲ್ರಿ ಕೂಡ ಸೆಕ್ಯೂರ್ಡ್ ಆಗಿದೆ, ಜಸ್ಟ್ ಪ್ರೀವಿಯಸ್ ಮಂತ್ಸ್ ಥರ ನಿಮಗೆ ಸ್ಯಾಲ್ರಿ ಬರ್ತಾ ಇದೆ ಅಂತಲೂ ಇದಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮದು ಸ್ಯಾಲ್ರಿ ಬಂದು 25,000 ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ಲು 25,000 ಪ್ಲಸ್ ಅದು ಇದು ಎಕ್ಸ್ಟ್ರಾಸ್ ಏನೇನೋ ಇರುತ್ತಲ್ಲ, ಅದೆಲ್ಲ ಸೇರಿ ಟೋಟಲ್ ಒಂದು 30,000 ಆಗ್ಬೋದು. ಓಕೆನಾ. ಸಪೋಸ್
ಇವಾಗ ಸದ್ಯಕ್ಕೆ ಅಷ್ಟೇ ಅಮೌಂಟ್ ಬರೀರಿ. ಮುಂದೆ ನಿಮ್ಗೆ ಏನಾದರೂ ಬೋನಸ್ ಇರ್ಬೋದು ಅಥವಾ ಸ್ಯಾಲ್ರಿ ಹೈಕ್ ಆಗ್ಬೋದು ಅನ್ನೋ ಹಾಗಿದ್ರೆ ಮೇ ಬಿ ನೀವೊಂದು 5-10,000 ಆ್ಯಡ್ ಮಾಡಿಕೊಂಡು ಕೂಡ ಹೇಳ್ಬೋದು. 30 ಬದಲು 35,000 ಅಂತ ಹೇಳಿಬಿಟ್ಟು ನೀವು ಅಫರ್ಮೇಷನ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ನಿಮ್ಗೆ ಬರ್ತಾ ಇರೋ ಸ್ಯಾಲ್ರಿ ಮೇಲೆ ಅಫರ್ಮೇಷನ್ ಮಾಡ್ತಾ ಹೋಗಿ. ಒನ್ಸ್ ಯು ಗೆಟ್ ಕಾನ್ಫಿಡೆನ್ಸ್ ದೆನ್ ಆಮೇಲೆ ನೀವು ನನಗೆ ಅದ್ರ ಜೊತೆಗೆ ನನಗೆ ನೆಕ್ಸ್ಟು ಬೋನಸ್ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್ ಅಂತ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ನಿಮ್ಮ ಜಾಬ್ ಸೆಕ್ಯೂರ್ಡ್ ಆಗಿರುತ್ತೆ, ನಿಮ್ಗೆ ಸ್ಯಾಲ್ರಿ ಬಂದೇ ಬರಬೇಕು, ಮತ್ತು ಆ ಅಮೌಂಟ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಮುಂದಿನ 3 ಮಂತ್ಸ್ ಆಲ್ರೆಡಿ ಸೆಕ್ಯೂರ್ಡ್ ಆಗಿ ನೀವು ಮಾಡ್ಕೊಂಡ್ಬಿಡ್ತೀರಾ. ಅದರಿಂದ ನಿಮ್ಗೆ ಯಾವುದೇ ಥರ ಭಯನೂ ಇರೋದಿಲ್ಲ, ಫಿಯರ್ ಕೂಡ ಇರೋದಿಲ್ಲ. ನಿಮ್ಮ ಕಂಪನಿನಲ್ಲಿ ಯಾರಾದರೂ ಜಾಬ್ನ ಕಳ್ಕೊಳ್ತಾ ಇರ್ಬೋದು, ತೆಗ್ದಾಕ್ತಿರ್ಬೋದು, ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇರ್ಬೋದು, ಏನೇ ಮಾಡ್ತಿರ್ಬೋದು, ಬಟ್ ಆದರೆ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಜಾಬ್ ಸೆಕ್ಯೂರ್ಡ್ ಆಗೇ ಇರುತ್ತೆ. ನಿಮ್ಗೆ ಬರ್ತಾ ಇರೋ ಸ್ಯಾಲ್ರಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಸೊ ಯಾರೆಲ್ಲ ತುಂಬ ಇನ್ಸೆಕ್ಯೂರ್ಡ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ಭಯದಲ್ಲಿದ್ದೀರಾ, ಸ್ಟ್ರಗಲ್ ಮಾಡ್ತಿದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ. ಇದನ್ನು ಖಂಡಿತವಾಗ್ಲೂ ಮಾಡಿ ನೋಡಿ. ಈ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಅಫರ್ಮೇಷನ್ಸ್ನ ಯು ವಿಲ್ ಗೆಟ್ ಅಮೇಝಿಂಗ್ ರಿಸಲ್ಟ್ಸ್. ಸೊ ನೀವು ಬರೆದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು 10 ಟೈಮ್ಸ್ ಹೇಳಿ ಎವ್ರಿ ಡೇ. ಹೇಳೋದಕ್ಕೆ ಮುಂಚೆ ಐ ಸಜೆಸ್ಟ್ ಓಪನ್ ಪ್ರೇಯರ್ ಕೂಡ ಮಾಡ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಬರುತ್ತೆ, ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ಒಂದು 5 ಮಿನಿಟ್ಸ್ ಮೆಡಿಟೇಟ್ ಮಾಡಿ, 5 ಮಿನಿಟ್ಸ್ ಧ್ಯಾನ ಮಾಡಿ, ಸೈಲೆಂಟಾಗಿ ಕೂತ್ಕೊಳ್ಳಿ, ಬ್ರೆತ್ನ ಅಬ್ಸರ್ವ್ ಮಾಡಿ, ಕಣ್ಣುಗಳನ್ನ ಕ್ಲೋಸ್ ಮಾಡಿಕೊಂಡು ಅದಾದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಬರೆದಿರುವಂಥ ಈ ಅಫರ್ಮೇಷನ್, ಇದು ತುಂಬ ಇಂಪಾರ್ಟೆಂಟ್ ಅಫರ್ಮೇಷನ್. ಇದು ನಿಮ್ಮ ಜಾಬ್ ರಿಲೇಟೆಡ್, ನಿಮ್ಮ ಸ್ಯಾಲ್ರಿ ರಿಲೇಟೆಡು, ಇದ್ರ ಮೇಲೆ ನಿಮ್ಮ ಲೈಫ್ ನಿಂತಿರುತ್ತಲ್ವ. ಸೊ ಇದನ್ನು ನೀವು ಹೇಳಿ, ಇದನ್ನು ಹೇಳಿ 10 ಸಾರಿ ಹೇಳಿ. ಅದಾದಮೇಲೆ ಅಷ್ಟೇ, ಯು ಆರ್ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಅಷ್ಟೇ. ನೆಕ್ಸ್ಟ್ ಡೇ ಮತ್ತೆ ಇದನ್ನು ಹೇಳಿ. ಆಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕಲಿ ಬಾಯಿನಲ್ಲೇ ಬಂದುಬಿಡುತ್ತೆ, ಹೊರಳುತ್ತೆ. ಯು ಡೋಂಟ್ ನೀಡ್ ಟು ಸಿ ಪೇಪರ್. ನೀವು ಪೇಪರ್ ನೋಡಿಕೊಂಡು ಹೇಳೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಆಟೋಮ್ಯಾಟಿಕ್ಕಾಗಿ ಕಣ್ಣು ಕ್ಲೋಸ್ ಮಾಡಿಕೊಂಡು ನೀವು ಧ್ಯಾನದ ಒಂದು ಸ್ಥಿತಿಗೆ ಹೋಗಿ ಮೈಂಡಲ್ಲಿ ಜೋರಾಗಿ, ನಾನು ಸಜೆಸ್ಟ್ ಮಾಡೋದು ಹೇಳಿ, ಮೈಂಡಲ್ಲಿ ಏನೋ ಒಂದು ಆಲೋಚನೆ ಥರ ಥಿಂಕ್ ಮಾಡೋದಲ್ಲ, ಹೇಳಬೇಕು ವರ್ಡ್ಸ್ ಮೂಲಕ. ಯಾರೂ ಇರಲ್ಲ ಅಲ್ವಾ ರೂಮ್ನಲ್ಲಿ, ಆವಾಗ ನೀವು ಕ್ವೈಟಾಗಿರೋ ಪ್ಲೇಸ್ನಲ್ಲಿ ಕೂತ್ಕೊಂಡು ಈ ಒಂದು ಅಫರ್ಮೇಷನ್ಸ್ನ ಮಾಡಿ, ಇದನ್ನು ಹೇಳಿ ಫೀಲ್ ಮಾಡ್ಕೊಳ್ಳಿ. ಅದನ್ನು ಹೇಳಬೇಕಾದ್ರೆ ವಿಜುವಲೈಸ್ ಮಾಡ್ಕೋಬೇಕು, ಫೀಲ್ ಮಾಡ್ಕೋಬೇಕು. ಇನ್ನೂ August 31 ಇಲ್ಲ, ಬಟ್ ಆದರೆ ನೀವು ಮಾಡ್ತಾ ಇದ್ದೀರಾ ಅಂದರೆ ನೀವು ಆಲ್ರೆಡಿ ಫ್ಯೂಚರ್ ಬಗ್ಗೆ ಸೆಕ್ಯೂರ್ಡ್ ಮಾಡ್ಕೊಳ್ತಾ ಇದ್ದೀರಾ ಈ ಒಂದು ಅಫರ್ಮೇಷನಿಂದ ಅಲ್ವಾ, ಈ ಒಂದು ಸ್ಕ್ರಿಪ್ಟ್ ರೈಟಿಂಗಿಂದ. ಇದೊಂದು ಸ್ಕ್ರಿಪ್ಟ್ ರೈಟಿಂಗ್ ಅಫರ್ಮೇಷನ್ ಅಂತಲೂ ಕೂಡ ಹೇಳ್ತಾರೆ. ಯಾರಿಗೆಲ್ಲ ಜಾಬ್ ಇಲ್ಲ ಅವ್ರಿಗೆ ಇದ್ರ ಮೇಲೆ ವಿಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಬೇರೆ ಏನಾದರೂ ಇಶ್ಯೂಸ್ ನಡೀತಿದ್ರೆ ಅದ್ರ ಮೇಲೆ ಕಾಮೆಂಟ್ ಮಾಡಿ. ನಾನು ಅದನ್ನು ಯಾವ ರೀತಿ ಸ್ಕ್ರಿಪ್ಟ್ ಮೂಲಕ ನೀವು ಸರಿಪಡಿಸ್ಕೋಬೋದು, ಅಫರ್ ಮಾಡ್ಬೋದು ಅದನ್ನ ನಾನು ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋಸ್ನಲ್ಲಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ನಡೀತಾ ಇದ್ದರೆ ಅದ್ರ ಬಗ್ಗೆ ಹೇಳಿ ಕಾಮೆಂಟಲ್ಲಿ, ಖಂಡಿತವಾಗ್ಲೂ ಅದ್ರ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ಅಫರ್ಮೇಷನ್ನ ನೀವು August 31 ಅಂದರೆ ಯು ಹ್ಯಾವ್ ಟು ಫೀಲ್ ಇಟ್. ಇವತ್ತು August 31, ನನಗೆ ಸ್ಯಾಲ್ರಿ ಬಂದಿದೆ ನನ್ನ ಕಂಪನಿಯಿಂದ, ನನಗೆ ಬರಬೇಕಾಗಿರುವಂತಹ ಸ್ಯಾಲ್ರಿ ಫುಲ್ ಅಮೌಂಟ್ ಬಂದಿದೆ, ಪೇಯ್ಡ್, ಅದು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಆ ರೀತಿ ಫೀಲ್ ಮಾಡಿಕೊಂಡು ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್, ಹಿಂದಿನ 3 ತಿಂಗಳ ಥರ ಈ ತಿಂಗಳು ಕೂಡ ನನಗೆ ಸ್ಯಾಲ್ರಿ ಬಂದಿದೆ. ಬೆಸ್ಟ್ ಪಾರ್ಟ್ ಏನಂದರೆ ಮುಂದಿನ 3 ತಿಂಗಳು ಸ್ಯಾಲ್ರಿ ಫ್ರಮ್ ದ ಸೇಮ್ ಕಂಪನಿ, ಇಷ್ಟು ಅಮೌಂಟು ಈಸ್ ಆಲ್ರೆಡಿ ಸೆಕ್ಯೂರ್ಡ್. ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಅಂತ ನೀವು ಹೇಳಬೇಕಾಗುತ್ತೆ. ಈ ಅಫರ್ಮೇಷನ್ನ ಮನಸ್ಫೂರ್ತಿಯಾಗೆ ವಿಜುವಲೈಸ್ ಮಾಡಿಕೊಂಡು, ಫೀಲ್ ಮಾಡಿಕೊಂಡು, ಥ್ಯಾಂಕ್ಸ್ ಹೇಳಿ 10 ಸಾರಿ ಹೇಳಿ. ಅಷ್ಟೇ ಮಾಡಬೇಕಾಗಿರೋದು. ಹಾರ್ಡ್ಲಿ ಇಟ್ ವಿಲ್ ಟೇಕ್ 10 to 15 ಮಿನಿಟ್ಸ್ ಅಷ್ಟೇ. ಈ ಒಂದು 10-15 ನಿಮಿಷ ಅಷ್ಟೇ ತಗೊಳುತ್ತೆ, ಮತ್ತು ನೀವು ಮ್ಯಾಜಿಕ್ನ ನೋಡ್ಬೋದು. ಯಾಕಂದರೆ ನೀವು ಇದನ್ನು ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ನಲ್ಲಿ ತುಂಬ ಜನ ಜಾಬ್ ಕಳ್ಕೊಳ್ತಾ ಇರೋದನ್ನ, ಮತ್ತು ಜಾಬೇ ಸಿಗದೆ ಇರೋದನ್ನ ಅದೆಲ್ಲ ನೋಡಿದಾಗ ನಿಮಗೆ ತುಂಬ ಟೆನ್ಷನ್ ಆಗುತ್ತೆ, ಪ್ಯಾನಿಕ್ ಆಗುತ್ತೆ. ಸಾಲ ಇರ್ಬೋದು ಅಥವಾ ಹಣಕಾಸಿನ ಪ್ರಾಬ್ಲಮ್ಸ್ ನಡೀತಾ ಇರ್ಬೋದು. ಅವಾಗ ಒಂಥರ ಪ್ರೆಷರ್ ಅನಿಸುತ್ತೆ, ಅಯ್ಯೋ ನನ್ನ ಜಾಬ್ ಹೋಗಿಬಿಟ್ರೆ ಏನು ಮಾಡೋದು. ನೀವು ಕೆಲವರು
ಯಾವುದೇ ಥರ ಬೇರೆ ಇನ್ಕಮ್ ಇರಲ್ಲ, ಸೋರ್ಸ್ ಆಫ್ ಇನ್ಕಮ್ ಇರಲ್ಲ, ಬರೀ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರ್ತೀರ. ಅಂಥವ್ರಿಗೆ ಎಷ್ಟು ಒಂದು ನರಕ ಯಾತನೆ ಅಂತಲೇ ಹೇಳ್ಬೋದು. ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ. ಸೊ ಆ ಥರ ಎಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತೀರ. ಇದನ್ನು ಒಂದು 15 ನಿಮಿಷ ನೀವು ಟೈಮ್ ಕೊಟ್ಟು ಈ ಒಂದು ಅಫರ್ಮೇಷನ್ನ ಮಾಡೋದ್ರಿಂದ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಸಿಕ್ಕತ್ತೆ, ಎಷ್ಟು ಸೆಕ್ಯೂರ್ಡ್ ಆಗಿ ಫೀಲ್ ಮಾಡ್ಕೊಳ್ತೀರಾ. ಅದಷ್ಟೇ ಅಲ್ಲ, ಜಸ್ಟ್ ಫೀಲ್ ಮಾಡ್ಕೊಳ್ಳೋದಲ್ಲ, ಖಂಡಿತವಾಗ್ಲೂ ನಿಮ್ಮ ಜಾಬ್ ಕೂಡ ಸೆಕ್ಯೂರ್ಡ್ ಆಗಿರುತ್ತೆ. ಯೂನಿವರ್ಸ್ ವಿಲ್ ಮೇಕ್ ಯು ಫೀಲ್ ಕಂಫರ್ಟಬಲ್, ಸೆಕ್ಯೂರ್ಡ್. ಯಾವುದಾದ್ರೂ ಮೂಲಕ, ಹೇಗಾದರೂ ಒಂದು ಮ್ಯಾಜಿಕ್ ಮೂಲಕ ನಿಮ್ಮ ಜಾಬ್ಗೆ ಯಾವುದೇ ಥರ ತೊಂದರೆ ಬರಲ್ಲ. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.